ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ನಾನು ಬದ್ನಿಕಾಯಿ ಎಣ್ಣೆಗಾಯಿ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಹುಬ್ಬಳ್ಳಿ ಮಾರ್ಕೆಟ್ಗೆ ತರಕಾರಿ ಮಾರ್ಕೆಟಿಗೆ ಹೋಗಿದ್ವಿ. ನಾನು ನನ್ನ ಮಗಳು. ನೋಡ್ರಿ, ಇಲ್ಲಿ ಏನು ಫ್ರೆಶನ್ನು ಭಾರಿ ಚೆನ್ನಾಗಿರುವಂಥ ತರಕಾರಿಗಳು. ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನಂಗಿದ್ವು. ಇಲ್ಲಿ ಮೆಣಸಿನಕಾಯಿ ತೊಗೊಂಡು ನೋಡ್ರಿ, ಎಷ್ಟು ಚೆನ್ನಾಗದಾವು ಮೆಣಸಿನಕಾಯಿ. ಇವು ಮೊಸರು ಮೆಣಸಿನಕಾಯಿ ಮಾಡಬೇಕು ಅಂಥೇಳಿ 1-2 kg ಮೆಣಸಿನ್ಕಾಯಿ ತೊಗೊಂಡ್ವಿ. ಅದು ವಿಡಿಯೋ ನಾನು ಮುಂದೆ ಹಾಕ್ತೀನಿ ಹೆಂಗೆ ಮಾಡೋದು ಅಂತ. ಎಷ್ಟು ಚೆನ್ನಾಗಿದಾವೆ, ಕರೆಕ್ಟ್ ಅದಾವೆ ನೋಡ್ರಿ. ಸೈಜು ಖಾರ, ಮೀಡಿಯಮ್ ಖಾರ. ಇಲ್ಲಿ ಮಾರ್ಕೆಟ್ ತೋರ್ಸಕತ್ತಾನೆ ನಿಮ್ಗೆ ಏನೆಲ್ಲ ನೋಡ್ರಿ. ಮಾವಿನ ಹಣ್ಣಿನ ಸೀಸನಿಗೆ ಎಲ್ಲಿ ನೋಡ್ರಿ ಮಾವಿನ ಹಣ್ಣು, ಆಫೂಸು ಕಲಿಮಿ ಸೂಪರ್ ಟೇಸ್ಟಿ ಆದಂಥ ಮಾವಿನ ಹಣ್ಣುಗಳದಾವು. ಫ್ರೆಶ್ ಆದಂಥ ತರಕಾರಿಗಳದಾವು. ಏನು ತೊಗೊಳ್ಳಿ ಏನು ಬಿಡಲಿ ಅನ್ನೋಂಥ ಒಂದು ತರಕಾರಿ ಮಾರ್ಕೆಟ್ ಇದು. ಇಲ್ಲಿ ಪುಂಡಿ ಪಲ್ಯ ತೊಗೊಂಡ್ವಿ, ಕಿರಿಕ್ಸಾಲಿ ತೊಗೊಂಡ್ವಿ, ಮೂಲಂಗಿ ತೊಗೊಂಡ್ವಿ. ಏನೇನು ತಂದೀನಿ ಅಂತ ಮುಂದೆ ಮನೆಯೊಳಗೆ ತೋರಿಸ್ತಾನೆ ನಾನು. ಮಾವಿನಕಾಯಿ ನೋಡ್ರಿ, ಉಪ್ಪಿನಕಾಯಿ ಹಾಕಿ ತೋರಿಸೇನಲ್ಲ ವಿಡಿಯೋ. ಇಲ್ಲೇ ತೊಗೊಂಡಿದ್ದೆ ಮಾವಿನಕಾಯಿ ನಾನು. ಫ್ರೆಶರ್ ಮೂಲಂಗಿ, ಮಾವಿನ ಹಣ್ಣು. ನಾವು ಮಾರ್ಕೆಟ್ಗೆ ಹೋಗಿದ್ದೀವಲ್ಲ, ಸಣ್ಣ ತುಣುಕುಗಳನ್ನು ನಿಮಗೆ ಹಾಕಿ ಮಾರ್ಕೆಟ್ನಾಗ, ಹುಬ್ಬಳ್ಳಿ ಮಾರ್ಕೆಟ್ನಾಗ ನಿಮಗೆ ತೋರ್ಸೇನಿ ಸ್ವಲ್ಪ. ನೋಡ್ರಿ, ಮನೆಗೆ ಬಂದಿಂದ ಇವನ್ನೆಲ್ಲ ತೆಗೆದಿಟ್ಟೀನಿ. ಜವಾರಿ, ಚೌಳಿಕಾಯಿ, ಬೀನ್ಸು, ಬೆಂಡೆಕಾಯಿ, ಇವೇ ಮೆಣಸಿನ್ಕಾಯಿ ನೋಡ್ರಿ. ಆಗಲ್ಲಿ ತೋರಿಸಿದ್ಮೇಲೆ 2 kg ತಂದು ಮೊಸರು ಮೆಣಸಿನ್ಕಾಯಿ ಮಾಡೀನಿ. ನಿಮಗೆ ವಿಡಿಯೋ ಹಾಕ್ತೀನಿ. ತುಂಬ ಚೆನ್ನಾಗಿ ಫ್ರೆಶ್ ಅದಾವು. ಫ್ರೆಶ್ ಇದ್ದಾಗ ಮಾಡ್ಬೇಕು ಯಾವುದಾದ್ರೂ. ನೋಡ್ರಿ, ಮಾವಿನ ಹಣ್ಣು ಮಸ್ತ್ ಅದಾವು. ಜವಾರಿ, ಚೌಳಿಕಾಯಿ, ಬೀನ್ಸು, ಎಳೆ ಬೆಂಡೆಕಾಯಿ. ಇವತ್ತು ನಾನು ಬದ್ನಿಕಾಯಿ ಎಣ್ಣೆಗಾಯಿ ಮಾಡೋ ರೆಸಿಪಿ ಹಾಕ್ತೀನಿ. ಒಂದು ದೊಡ್ಡ ಬದ್ನಿಕಾಯಿ ತೊಗೊಂಡು ನೀವು ಸುಟ್ಟು ಚಟ್ನಿ ಮಾಡೋಕ್ಕೆ. ಮಾವಿನ ಹಣ್ಣು ನೋಡ್ರಿ ಏನು ಸೂಪರ್ ಅದಾವು. ಒಂದು ದೊಡ್ಡ ಬದ್ನಿಕಾಯಿ ತಂದೇನೆ ರೀ, ಸುಟ್ಟು ಚಟ್ನಿ ಮಾಡಾಕಿದ್ದು. ಅವು ಸಣ್ಣ ಫ್ರೆಶನು ಎಣ್ಣೆಗಾಯಿ ಮಾಡ್ತಾನೆ. ನಿಮಗೆ ಎಣ್ಣೆಗಾಯಿ ಮಾಡಿ ತೋರಿಸ್ತೇನೆ. ಎಳೆಯೂ ಅದಾವು, ಸಣ್ಣವು ಅದಾವು, ಫ್ರೆಶ್ ಅದಾವು. ಏನು ಚಂದ ಅದಾವೆ ನೋಡ್ರಿ ಬದನೆಕಾಯಿ. ಯಾರು ತಿನ್ನಂಗಿಲ್ಲ, ನೋಡ್ಯಾರ ತಿನ್ಬೇಕು ಅನ್ನಿಸ್ತತಿ. ಅಷ್ಟು ರುಚಿಯಾಗಿರ್ತೈತಿ ಈ ಎಣ್ಣೆಗಾಯಿ ಬದ್ನೆಕಾಯಿ. ನಮ್ಮ ಉತ್ತರ ಕರ್ನಾಟಕದಾಗ ಸ್ಪೆಷಲ್ ನೋಡ್ರಿ ಇದು. ಬದನೆಕಾಯಿ ಎಣ್ಣೆಗಾಯಿ ದಿನ ಮಾಡ್ರು ತಿಂತಾರೆ. ಕುಂಬಳಕಾಯಿ ಕಾಣಿಸ್ತಾವೆ ನೋಡ್ರಿ ಇಲ್ಲಿ ಹೋಳು. ಬಾಳಿಕಾಯ್ದು ರೆಸಿಪಿ ಹಾಕ್ತೀನಿ. ಬದನೆಕಾಯಿ ನೋಡ್ರಿ, ಮಾರ್ಕೆಟ್ನಿಂದ ಎಷ್ಟು ಚಂದ ಅದಾವೆ ನೋಡ್ರಿ ಬದನೆಕಾಯಿ. ಇದ್ರಾಗ ಆರಿಸ್ಕೊಂಬಂದಿದ್ದು ನಾವು 1/2 kg ಬದ್ನಿಕಾಯಿ ಎಣ್ಣೆಗಾಯಿ ಮಾಡಿ ತೋರಿಸ್ತೇನೆ ನಿಮಗೆ. ಬಿಸಿ ಜೋಳದ ರೊಟ್ಟಿ ಜೋಡಿ ಸೂಪರ್ ಕಾಂಬಿನೇಷನ್. ಸ್ವಚ್ಛಗೆ ತೊಳೆದು ತಟ್ಟೆಯೊಳಗೆ ಇಟ್ಕೊಂಡೇನೀಗ. ಇದಕ್ಕೆ ಶೇಂಗಾ ಹುರ್ಕೊಳ್ಳೋಣ. ಶೇಂಗಾ ಪೌಡ್ರ್ ಮಾಡ್ಕೋಬೇಕು. ಇವನ್ ಪೌಡ್ರ್ ಮಾಡ್ಕೊಂಬರ್ನು. ಒಂದು 4 ದೊಡ್ಡ ಈರುಳ್ಳಿ ಸಣ್ಣಗೆ, ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಹೆಚ್ಚಿಟ್ಕೋಬೇಕು. ನಾನು ಪ್ರತಿ ಸಲ ಮಾಡೋದಕ್ಕಿಂತ ಇದೊಂದು ವಿಧಾನ ಬೇರೆ ಐತಿ ನೋಡ್ರಿ. ನಾನು ಒಗ್ಗರಣೆ ಹಾಕಿ ಕಲಿಸ್ತಿದ್ದೆ ಎಲ್ಲ ಸಾಮಗ್ರಿಗಳನ್ನು. ಈಗ ಹಸಿ ಈರುಳ್ಳಿ ಒಳಗೆ ಕಲಿಸ್ತೀನಿ. ಹುಣಸೆ ಹಣ್ಣಿನ ಹಾಕ್ಕೊಂಡೀನಿ, ಲಿಂಬೆ ಹಣ್ಣಿನ ಗಾತ್ರದಷ್ಟು. ಸಣ್ಣಗೆ ಹೆಚ್ಚಿದ ಕರಿಬೇ, 4 ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ. ಅದರ ಕರಿಬೇ ಮಿಕ್ಸ್ ಮಾಡೋಣ.
ಈ ಶೇಂಗಾ ಏನು ಪೌಡ್ರ್ ಮಾಡ್ಕೊಂಡಿದ್ವಿ ಹಾಕಿಬಿಡೋಣ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಶೇಂಗಾ, ಅರ್ಧ kg ಬದ್ನಿಕಾಯಿಗೆ 4 ದೊಡ್ಡ ಈರುಳ್ಳಿ, 2 ಕಡ್ಡಿ ಕರಿಬೇ, ಅರಿಶಿಣ ಪುಡಿ 1/4 ಸ್ಪೂನು, ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೋರಿ. ನಾವು ಮೀಡಿಯಮ್ ಖಾರ ಮಾಡ್ತೀವಿ. ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಇದು ಸ್ವಲ್ಪ ಗರಂ ಮಸಾಲ, ಹೆಚ್ಚಿಗೆ ಮಸಾಲ ಏನು ಬೇಡ ಇದಕ್ಕೆ. ಇನ್ನೊಂದು ಉತ್ತರ ಕರ್ನಾಟಕದ ಸೀಕ್ರೆಟ್ ಪೌಡ್ರ್, ಎಲ್ಲ ರೆಸಿಪಿಗೂ ಹಾಕುವಂಥದ್ದು ಗುರಳ್ ಪುಡಿ. ಇದು ಇರಲೇಬೇಕು. ಗುರಳ್ ಪುಡಿ 2 ಸ್ಪೂನು. ಇದನ್ನು ಚೆಂದ ಮಿಕ್ಸ್ ಮಾಡೋಣ. ಚೆಂದ ಮಿಕ್ಸ್ ಮಾಡಿ ಹುಣಸೆ ರಸ ಹಾಕೋಣ. ಒಂದು 4 ಟೇಬಲ್ ಸ್ಪೂನ್ ಹುಣಸೆ ರಸ, ಅರ್ಧ kg ಬದ್ನಿಕಾಯಿಗೆ. ನಾಲ್ಕು ಸ್ಪೂನು ಹುಣಸೆ ರಸ, ಅದಕ್ಕೆ ತಕ್ಕಂಗೆ ಬೆಲ್ಲ. ಉತ್ತರ ಕರ್ನಾಟಕದ ಅಡಿಗೆ ಅಂದರೆ ಹಂಗಾರಿ ಹುಳಿ ಬೆಲ್ಲ ಇರಲೇಬೇಕು. ಎಣ್ಣೆಗಾಯಿಗಂತೂ ಅವಶ್ಯ ಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಬೆಲ್ಲ ಹಾಕೋಣ. ಆನಂತರ ಇದಕ್ಕೆ ಹುಳಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು. ಎಲ್ಲ ಕಲಿಸಿ ರೆಡಿ ಮಾಡಿಬಿಟ್ರೆ ಮಸಾಲ ರೆಡಿ ಆಯಿತು. ಸೈಡಿಗೆ ಇಡೋಣ ಇದನ್ನ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ, ನಾ ಹಾಕೋಂಥ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಯಾರು ಹೊಸದಾಗಿ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ನೋಡಿರಿ. ಬೆಲ್ಲ ಹಾಕಿದ್ದಾಯ್ತು. ಈಗ ಹುಳಿಗೆ ತಕ್ಕಷ್ಟು ಎಲ್ಲ ಕಲಿಸಿ ಸೈಡಿಗೆ ಇಡೋಣ. ಈಗ ಬದನೆಕಾಯಿ ಸ್ವಚ್ಛ ತೊಳ್ಕೊಂಡು, ಒಂದು ಬದನೆಕಾಯಿ ಒಳಗೆ 4 ಭಾಗ ಮಾಡಿ, ಜಾಯಿಂಟ್ ಇರಬೇಕದು, ಭಾಗ ಆಗಬೇಕಷ್ಟೇ. ಈ ಥರ ಹೆಚ್ಚಿ ನೀರೊಳಗೆ ಹಾಕಿಟ್ಕೋಬೇಕು. ಹುಳಕಾಯಿ ನೋಡಿ, ಒಂದು ಹುಳಕ್ಕಿಲ್ಲ, ಎಲ್ಲ ಫ್ರೆಶ್ ಅದಾವೆ, ಚೆನ್ನಾಗದಾವು. ಇವನ್ನೆಲ್ಲ ಈ ಥರ ಹೆಚ್ಚಿ ನೀರಾಗ ಹಾಕಿಟ್ಕೊಂಡು, ಆನಂತರ ಇವನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ, 1-2 ಸ್ಪೂನ್ ಎಣ್ಣೆ ಹಾಕಿ, ಟೇಬಲ್ ಸ್ಪೂನ್ಲೇ ಇವನ್ನ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳೋಣ. ಯಾಕಂದ್ರೆ ಮಸಾಲೆ ತುಂಬಿ ಕುದಿಯಾಕೆ ಇಟ್ಕೊಳ್ಳೋಣ, ಜಲ್ದಿ ಕುದಿಯಂಗಿಲ್ಲ ಇದು ಬದನೆಕಾಯಿ. ಅದಕ್ಕೆ ಮೊದಲ ಸ್ಮೂತಾಗಿ ಬೇಯಿಸ್ಕೊಂಬಿಡೋಣ. ಸ್ಮೂತಾಗಿ ಬೇಯಿಸ್ಕೊಂಡು ಆನಂತರ ಸ್ಟಫಿಂಗ್ ಮಾಡಿ 2 ನಿಮಿಷ ಬೇಯಿಸ್ಕೊಳೋಣ. ಇದು 5 ನಿಮಿಷ ಟೈಮ್ ಹಿಡಿತತ್ರಿ ಸ್ಮೂತಾಗಕ್ಕೆ. ಮೀಡಿಯಮ್ ಉರಿಯೊಳಗೆ ಕೈ ಆಡಿಸ್ತಾ ಇವನ್ನ ಸ್ಮೂತ್ ಮಾಡೋಣ. ರುಚಿನೂ ಜಾಸ್ತಿ ಬರ್ತದೆ ಹಿಂಗೆ ಮಾಡೋದ್ರಿಂದ. ನೋಡಿರಿ ಈಗ ರೆಡಿ ಆದವು, ಚೆಂದ ಬೆಂದೈತಿ, ಸ್ಮೂತ್ ಆಗೈತಿ. ಇವು ಸ್ವಲ್ಪ ಆರಿದ ನಂತರ ಎಣ್ಣೆಗಾಯಿ ಒಳಗೆ ಮಸಾಲ ತುಂಬಿ 2 ನಿಮಿಷ ಕುದಿಸ್ಬಿಟ್ರೆ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ರೆಡಿ ಆಗ್ತತಿ. ಇದು ಒಂದು ಪಲ್ಯ ಇದ್ರೆ ರೊಟ್ಟಿಗೂ ಸೈ, ಅನ್ನಕ್ಕೂ ಸೈ. ಅನ್ನ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಬದನೆಕಾಯಿ ಒಂದು ಹಾಕ್ಕೊಂಡು ರಸ ಹಾಕ್ಕೊಂಡು ಉಂಡ್ಬಿಟ್ರೆ ಸಾಂಬಾರೇ ಬೇಡ. ನೋಡಿರಿ, ಇದಕ್ಕೆ ಬದ್ನಿಕಾಯಿ ಸುಡ್ತಾವಲ್ಲ, ಸ್ಪೂನ್ಲೆ ತುಂಬಾಕತ್ತಾಳ ಮಗಳು. ಈ ಥರ ಎಲ್ಲ ಬದ್ನಿಕಾಯಿ ಸ್ಟಫಿಂಗ್ ಮಾಡಿ ಬಾಳ್ಗೆ ಒಳಗೆ ಇನ್ನೊಂದು 2 ಸ್ಪೂನ್ ಆಯಿಲ್ ಹಾಕಿ ಬಾಳ್ಗೆಗೆ ಇನ್ನೊಂದು 2 ಸ್ಪೂನ್ ಎಣ್ಣೆ ಹಾಕಿ ಸಣ್ಣ ಉರಿ ಇಟ್ಕೊಂಡಿದ್ದನ್ನ ಹಾಕಿಬಿಡೋಣ. ಬದನೆಕಾಯಿ ಎಲ್ಲ ಬದನೆಕಾಯಿಗಳನ್ನು ಹಾಕಿ ಉಳಿದ ಮಸಾಲ ಅದ್ರ ಮೇಲೆ ಹಾಕಿ, ನೀರು ಕುಡಿಯೋ ಲೋಟದಲ್ಲೇ 1 ಲೋಟ ನೀರು ಹಾಕಿ ಮೇಲೆ ಪ್ಲೇಟ್ ಮುಚ್ಚಿ 2 ನಿಮಿಷ ಬೇಯಿಸ್ಕೋಬೇಕು. 1 ನಿಮಿಷ ಆಗಿಂದ ಕೈ ಆಡಿಸಿರ್ಬೇಕು. ನೋಡಿರಿ ಏನು ಸೂಪರಾಗಿ ಬಂದೈತಿ, ಒಳ್ಳೆ ಘಮ ಘಮ ಅಂತತಿ. ಹೆಚ್ಚಿನ ಮಸಾಲ ಹಾಕಿಲ್ಲ ಇದಕ್ಕೆ. ರುಚಿಯೋ ರುಚಿ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ರೆಡಿ ಆಯಿತು. ನೀವು ಈ ಥರ ಒಂದು ಸಲ ಟ್ರೈ ಮಾಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗುತ್ತೇನೆ. ಎಲ್ಲರಿಗೂ ಬಾಯ್ ಬಾಯ್.